ಅಂತರವಾಹಿನಿಯಲ್ಲಿ ಗಾಂಧಾರಿ ಮೆಣಸಿನಕಾಯಿಯ ಬಗ್ಗೆ ವಿವರವನ್ನು ಪಡೆಯೋಣ. ಈ ಮೆಣಸಿನಕಾಯಿ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದ್ದು, ಆ ಪ್ರಯೋಜನಗಳೆಂದರೆ ಸುಧಾರಿತ ಹೃದಯದ ಆರೋಗ್ಯ. ಈ ಮೆಣಸಿನಕಾಯಿಯಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿದೆ. ಇದು ರಕ್ತನಾಳಗಳನ್ನು ಹಿಗ್ಗಿಸಲು ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆ. ಗಾಂಧಾರಿ ಮೆಣಸಿನಕಾಯಿಯಲ್ಲಿ ವಿಟಮಿನ್ ಎ, ಸಿ ಮತ್ತು ಇ ಜೊತೆಗೆ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕಬ್ಬಿಣದ ಅಂಶ ಮತ್ತು ಕ್ಯಾಲ್ಸಿಯಂ ಸಮೃದ್ಧಿಯಾಗಿದೆ. ಈ ಪೋಷಕಾಂಶಗಳು ಸೋಂಕುಗಳಿಂದ ರಕ್ಷಿಸಲು ಮತ್ತು ಚರ್ಮದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ. ವೀಕ್ಷಕರೇ, ನಿಮ್ಮ ತೂಕದ ನಷ್ಟ ಮಾಡಿಕೊಳ್ಳುವವರಿಗೆ ಗಾಂಧಾರಿ ಮೆಣಸಿನಕಾಯಿ ಕ್ಯಾಪ್ಸಿಫ್ಲೈಸಿನ್ ದೇಹದ ಉಷ್ಣತೆಯನ್ನು ಹೆಚ್ಚಿಸುವ ಮೂಲಕ ಚಯಾಪಚಯವನ್ನು ಹೆಚ್ಚಿಸುತ್ತದೆ. ಇದು ಹೆಚ್ಚಿನ ಕ್ಯಾಲೋರಿಯನ್ನು ಬರ್ನ್ ಮಾಡಲು ಸಹಾಯ ಮಾಡುತ್ತದೆ. ನೋವಿನ ನಿವಾರಣೆ ಮಾಡುತ್ತದೆ. ನರದ ತುದಿಗಳನ್ನು ಬಂಧಿಸುತ್ತದೆ, ಆಗ ನೋವನ್ನು ಗ್ರಹಿಸುತ್ತದೆ. ನೋವಿನ ಭಾವನೆಯನ್ನು ಕಡಿಮೆ ಮಾಡುತ್ತದೆ. ಸುಧಾರಿತ ಮನಸ್ಥಿತಿ ಎಂದರೆ ಗಾಂಧಾರಿ ಮೆಣಸಿನಕಾಯಿ ಸೇವಿಸುವುದರಿಂದ ಎಂಡಾರ್ಫಿನ್ ಬಿಡುಗಡೆಯಾಗುತ್ತದೆ. ಇದು ಮನಸ್ಸಿನ ಸ್ಥಿತಿಯನ್ನು ಚಂಚಲದ ಕಡೆ ಚಿತ್ತವನ್ನು ನಿಲ್ಲಿಸಿ ಹೆಚ್ಚಿನ ಗ್ರಹಿಕೆಯನ್ನು ಮಾಡಲು ಸಹಕರಿಸಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಫೈಬರ್ ಜೀರ್ಣಕಾರಿಯನ್ನು ಹೆಚ್ಚಿಸುತ್ತದೆ. ಕ್ಯಾಪ್ಸೈಸಿನ್ ಅಂಶವು ದೇಹದ ಉರಿ ಊತವನ್ನು ಕಡಿಮೆ ಮಾಡುತ್ತದೆ. ಕೀಲು ನೋವನ್ನು ನಿವಾರಿಸುತ್ತದೆ. ಮೊಣಕೈ ನೋವನ್ನು ಶಾಂತಗೊಳಿಸಿ ಶಾಶ್ವತ ಪರಿಹಾರ ನೀಡುತ್ತದೆ. ಈ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಏಕೆ ಸಿಗುವುದಿಲ್ಲ? ಕ್ಯಾನ್ಸರ್ ವಿರೋಧಿ ಗಾಂಧಾರಿ ಮೆಣಸಿನಕಾಯಿ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳು ಇವೆಯೇ ಎಂದು ಹುಡುಕಿ ಆ ಕೋಶಗಳನ್ನು ಹೊಡೆದು ನಾಶ ಮಾಡುವ ಮೂಲಕ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲುತ್ತದೆ. ನರದೌರ್ಬಲ್ಯ ಇದ್ದು ಸ್ಟ್ರೋಕ್ ಆಗುವ ಸಂಭವವಿದ್ದರೆ ಆ ಗುಣಲಕ್ಷಣವನ್ನು ಕೊಲ್ಲುತ್ತದೆ. ಇಂತಹ ಗಾಂಧಾರಿ ಮೆಣಸಿನಕಾಯಿಯ ಆರೋಗ್ಯಕರವಾಗಿದ್ದು, ಈ ಮೆಣಸಿನಕಾಯಿ ಕೇವಲ 3/4 ಇಂಚು ಉದ್ದ ಇರಲಿದ್ದು 1/4 ಇಂಚು ದಪ್ಪ ಇರುತ್ತದೆ. ಈ ಮೆಣಸಿನಕಾಯಿ ಈಗಲೂ ಮಡಿಕೇರಿ, ಕೇರಳ ಭಾಗದಲ್ಲಿ ಸಿಗಲಿದ್ದು, ಗಾಂಧಾರಿ ಮೆಣಸಿನಕಾಯಿಗೆ ಮಾರುಕಟ್ಟೆಯಲ್ಲಿ ನಿಗದಿ ಮಾಡಿದ ಬೆಲೆಯೇ ಇಲ್ಲ. ಈ ಮೆಣಸಿನಕಾಯಿಯನ್ನು ಆ ಪ್ರಾಂತ್ಯದ ಬಡವರು, ಕೂಲಿ ಕಾರ್ಮಿಕರು ಮಾತ್ರ ಸೇವಿಸುತ್ತಿದ್ದಾರೆ. ಗಾಂಧಾರಿ ಮೆಣಸಿನಕಾಯಿಯ ಬೆಳೆಗಾರರಿಗೆ ಹೆಚ್ಚಿನ ಬೇಡಿಕೆ ಇದ್ದು, ಗಾಂಧಾರಿ ಮೆಣಸಿನಕಾಯಿ ಬೆಳೆದರೆ ರೈತರು ಕೋಟಿ ಹಣವನ್ನು ಗಳಿಸಬಹುದು. ಮಾರುಕಟ್ಟೆಯಲ್ಲಿ ಗಾಂಧಾರಿ ಮೆಣಸಿನಕಾಯಿಗೆ 1 ಕೆಜಿಗೆ 700 ರೂಪಾಯಿ ಮಾರುಕಟ್ಟೆ ಬೆಲೆ ಇದ್ದು, ರೈತರು ಈ ಬೆಳೆಯನ್ನು ಬೆಳೆದು ಹಣ ಸಂಪಾದಿಸಬಹುದು.